ರೀತಿ ಜಾತಿನಿಂದನೇ ಆರೋಪ, ಯಾವ ರೀತಿ ಜಾತಿನಿಂದನೇ ಆರೋಪ, ನೀನು ಗೌಡನೇನೋ ಅಂತ ಕೇಳೋದು. ಅವನ ಹತ್ರ ಯಾರೋ ಅಂದರೆ ಆ ಭಾಷೆ ಬಳಸೋಂಗಿಲ್ಲ. ಆದರೆ ನಾನು ನಿಮಗೆ ಅದನ್ನು ಹೇಳಬೇಕಲ್ಲ. ಹೆಂಗೆ ಹೇಳ್ತಾರಂದ್ರೆ ಹೊಲೆಯನ ಮಾತು ಕೇಳಿಕೊಂಡು, ಅದು ಜಾತಿನಿಂದನೇ ಅಟ್ರಾಸಿಟಿ ಕೇಸ್ ಹಾಕಿ ಜಡಿಬೇಕಿಂತವ್ರನ್ನ, ಯಾರೇ ಆಗಿರಲಿ ಸರ್. ಏನು ಜಾತಿಯಿಂದ ಏನಾಗಿದ್ದೀವಿ ನಾವು? ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮೂಗಿಲ್ಲೇ ಕೊಟ್ಟಿದ್ದಾರಲ್ವ, ಕಣ್ಣಿಲ್ಲೇ ಕೊಟ್ಟಿದ್ದಾರಲ್ವ. ಏನು ಬಲಶಾಲಿಗಳು ದುಡ್ಡಿದ್ರೆ ತಾಕತ್ತಿದ್ರೆ ನಿಮ್ಗೆ ನಡೆಯುತ್ತಾ? ಬಸವರಾಜ ಏನೋ ಅವನು ಚೆಲುವರಾಜು ಅಲ್ವಾ, ಅವ್ರ ಹತ್ರ ಕೇಳು, ನಿನ್ನ ಗೌಡ ಅಲ್ವೇನೋ? ಹಾಂ, ನಿನ್ನ ಹೆಂಡತಿಯನ್ನು ಡ್ಯಾಶ್ ಡ್ಯಾಶ್ ನನ್ನ ಹತ್ರಕ್ಕೆ, ನಿನ್ನ ಹೆಂಡತಿಯನ್ನು ಯಾರ್ಯಾರ ಜೊತೆ ಡ್ಯಾಶ್ ಡ್ಯಾಶ್, ನನಗಂಗೆ ಮಾಡಿಸು ಡ್ಯಾಶ್ ಡ್ಯಾಶ್ ಹೇಳಿದಂಥ ಮಾತು ಸರ್. ಆಮೇಲೆ ಇವ್ರುಗಳೆಲ್ಲ ಹೆಂಗೆ ಅಂದರೆ, ಅದೇ ಐ ಆಮ್ ಸಾರಿ ಟು ಸೇ ದಿಸ್, ಆದರೆ ನನಗೆ ಅದನ್ನು ಪ್ರಖರತೆಯನ್ನು ಹೇಳಬೇಕಾಗಿದೆ. ನನಗೆ ಹೊಲೆಯನ ಮಾತನ್ನು ಕೇಳ್ಕೊಂಬಂದು ನನ್ನ ಮುಂದೆ ನಿಲ್ತಿಯಲ್ಲೋ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಹೆಂಗೆ ಹೇಳ್ತೀರಿ? ಯಾವ ಬಾಯಲ್ಲಿ ಹೇಳ್ತೀರಿ? ನೀವು ಸಂವಿಧಾನ ಪಾಲಕರ, ನೀವೆಲ್ಲ ಜಾತಿನಿಂದನೇ ಅಲ್ವಾ ಅದು? ಹಾಕಿ ಒಳಗೆ ಏನಾಗುತ್ತೆ ನೋಡೇ ಬಿಡೋಣ. ಆ ಧ್ವನಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಕೊಡ್ತೇನೆ ಕಾಸು, ಈ ಕಡೆ ಕಾಸು ಕೊಡ್ತೀನಿ. ಸಾಮಾನು ಕೊಡ್ತೀನಿ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ, ಅಥವಾ ನೀನು ನನ್ನ ಮನೆಯವ್ರು ಸಾಮಾನು ಕೊಡ್ತೀನಿ. ಅಲ್ಲೋ ಸಾಮಾನು ಕೊಡ್ತೀನಿ. ಏನು ಗೌಡ ತಾನೆ? ಹೌದಾ, ಸಾಮಾನು ಕೊಡ್ತೀನಿ. ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತೀಯ? ಹೌದಾ, ಹೆಂಗಿಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭ ಅದೇ. ಇದಲ್ಲದಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. 5 ವರ್ಷ ನೀನು ನಮ್ಮನ್ನು ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ? ಮಾತಾಡಿ ಅದನ್ನು ತಂದ್ಕೊಡು. ಸಾಮಾನು ಕೊಡ್ತೀನಿ. ತಿಂತಾಟೆ ಲೇತ್ಬಿಟ್ಟು ಬೈಬಿಡ ದಯವಿಟ್ಟು. ನಾನು ತಿಂತಾಟೆ ಲೇತ್ಬಿಟ್ಟೋಯ್ತಾನೋ, ಸಾಮಾನು ಕೊಡ್ತೀನಿ. ಬರೀ ದುಡ್ಡೆಲ್ಲ ಇಲ್ಲ, ನಾನು ದುಡ್ಡು ಸಾಮಾನು ಕೊಡ್ತೀನಿ. ಅರ್ಥ ಆಯ್ತಾ? ಆಯ್ತು, ನಡಿಯೋದು ನಡಿಯ. ಕೊಡ್ತೇನೆ ಕಾಸು, ಈ ಕಡೆ ಕಾಸು ಕೊಡ್ತೀನಿ. ಸಾಮಾನು ಕೊಡ್ತೀನಿ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ, ಅಥವಾ ನೀನು ನನ್ನ ಮನೆಯವ್ರು ಸಾಮಾನು ಕೊಡ್ತೀನಿ. ಅಲ್ಲೋ ಸಾಮಾನು ಕೊಡ್ತೀನಿ. ಏನು ಗೌಡ ತಾನೆ? ಹೌದಾ, ಸಾಮಾನು ಕೊಡ್ತೀನಿ. ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತೀಯ? ಹೌದಾ, ಹೆಂಗಿಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭ ಅದೇ. ಇದಲ್ಲದಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಹ್ಞೂ 5 ವರ್ಷ ನೀನು ನಮ್ಮನ್ನು ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ? ಮಾತಾಡಿ ಅದನ್ನು ತಂದ್ಕೊಡು. ಸಾಮಾನು ಕೊಡ್ತೀನಿ. ತಿಂತಾಟೆ ಲೇತ್ಬಿಟ್ಟು ಬೈಬಿಡ ದಯವಿಟ್ಟು. ನಾನು ತಿಂತಾಟೆ ಲೇತ್ಬಿಟ್ಟೋಯ್ತಾನೋ, ಸಾಮಾನು ಕೊಡ್ತೀನಿ. ಬರೀ ದುಡ್ಡೆಲ್ಲ ಇಲ್ಲ, ನಾನು ದುಡ್ಡು ಸಾಮಾನು ಕೊಡ್ತೀನಿ. ಅರ್ಥ ಆಯ್ತಾ? ಆಯ್ತು, ನಡಿಯೋದು ನಡಿಯ. ಕೊಡ್ತೇನೆ ಕಾಸು, ಈ ಕಡೆ ಕಾಸು ಕೊಡ್ತೀನಿ. ಸಾಮಾನು ಕೊಡ್ತೀನಿ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ, ಅಥವಾ ನೀನು ನನ್ನ ಮನೆಯವ್ರು ಸಾಮಾನು ಕೊಡ್ತೀನಿ. ಅಲ್ಲೋ
ಇಲ್ಲ ತಾಮನ್ ಕೊಡ್ತೀನಿ ಅಣ್ಣ. ಏನು ಗೌಡ ತಾನೆ? ಹೌದಾ ತಾಮನ್ ಕೊಡ್ತೀನಿ. ಹಾಂ ಅಲ್ಲೋ ಹಾಂ ಒಬ್ಬ ಗೌಡ ಆಗಿ ಸಾಕ್ತೀಯ? ಹ್ಞೂ ಹೌದಾ ಹ್ಞೂ ನೀನು ಎಂದಿಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಹ್ಞೂ 5 ವರ್ಷ ನಾನು ನೋಡಿ ನೋಡಿ ಚೆಲುವರಾಜು ಅವರು ದೂರುದಾರ ಪ್ಲಸ್ ಗುತ್ತಿಗೆದಾರ. ಹೌದು 30 ಲಕ್ಷ ಏನೋ ಇವ್ರಿಗೆ ಕೊಡಬೇಕು. ಯಾರಿಗೆ? ಮುನಿರತ್ನ ಅವ್ರಿಗೆ ಕೊಡಬೇಕು. ಕರೀತಾರೆ ಮೀಟಿಂಗ್ಗೆ, ಕರೆದು ಬಿಟ್ಟು ಈ ಥರ ಅವ್ಯಾಚ್ಯ ಶಬ್ದಗಳಿಂದ ಬೈತಾರೆ. ನೀನು ಒಕ್ಕಲಿಗಲ್ವೇನೋ, ಒಲೆಯನ ಮಾತು ಕೇಳ್ಕೊಂಡು ಇಲ್ಲಿ ಬರ್ತೀಯನೋ, ನಿನ್ಗೆ ಹೆಂಡ್ತಿ ಇಲ್ವೇನೋ, ಹಾಂ ಆಮೇಲೆ ಗೊತ್ತಲ್ಲ ಹೌದು 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 ಆ ಥರದ್ದು. ಆಗ ಆ ಮನುಷ್ಯ ಫುಲ್ಲು ಒಂಥರ ಕೈಕಾಲು ನಡುಗೋಗುತ್ತೆ. ಬೈಬೇಡಿ ಸರ್, ಆ ಥರ ಬೈಬೇಡಿ ಸರ್, ತಂದ್ಕೊಡ್ತೀನಿ ಅದು ಕೆಟ್ಟ ಕೊಳಕ ಬೈಗಳು. ಇಂಥವರೆಲ್ಲ ನಮ್ಮನ್ನು ಆಳುವವರು. ಸಿ ಏನು ಮಾಡ್ತೀರಿ ನನಗೆ ಗೊತ್ತಾಗಬೇಕು. ಈಗ ಆ ಆರೋಪ ಬಂದಿದೆಯಲ್ಲ, ನೇರವಾಗಿ ಒಂದು ಅಟ್ರಾಸಿಟಿ ಕೇಸ್ ಅಂತ ಇದೆಯಲ್ಲ ನಮ್ಮಲ್ಲಿ, 36 MLAಗಳು ನಮ್ಮಲ್ಲಿ SCಗಳಿದ್ದಾರೆ. ರಿಸರ್ವೇಷನ್ ಅಲ್ಲಿ 36 MLAಗಳು. ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ನನಗೆ ಗೊತ್ತಾಗಬೇಕು. 15 ST MLAಗಳಿದ್ದಾರೆ. ರಿಸರ್ವೇಷನ್ ಅಲ್ಲಿ ಗೆದ್ದು ಬರ್ತಾರೆ 51 ಜನ. ನೀವು ಹೋರಾಟ ಮಾಡ್ತೀರಾ? ನೀವು ಹೇಳ್ತೀರಲ್ವಾ ಪ್ರತಿಯೊಬ್ಬ ಚಾಲೆಂಜ್ ಅಪ್ಪ ನಿಮಗೆ. ಅಲ್ಲಿ ಯಾವ ಥರ ಅಟ್ರಾಸಿಟಿ ಆಗಿದೆ, ಯಾವ ಥರ ಜಾತಿ ನಿಂದನೆ ಆಗಿದೆ. 35 MLAಗಳಿದ್ದೀರಲ್ಲ, ಏನು ಮಾಡ್ತೀರಿ? BJPಯಲ್ಲಿ MLAಗಳಿದ್ದೀರಲ್ಲ, ಏನು ಮಾಡ್ತೀರಿ? ನನಗೆ ಗೊತ್ತಾಗಬೇಕು. ನಿಮಗೆ ಸಮುದಾಯ ಬೇಡ, ಯಾರಿಗೂ ಬೇಡ. ತಾಕತ್ತಿದ್ರೆ ಮಾಡಿ. ನಾವು ಮೀಡಿಯಾ ಅಲ್ವಾ, ಏನು ಹೇಳಬೇಕು ಅದನ್ನು ಹೇಳಿದ್ದೀವಿ. ಕೆಲವರು ಕೇಳಿದರು, ಇದನ್ನು ಪ್ರಸಾರ ಮಾಡಿದ್ದೀವಿ. ತಾಕತ್ತು ನಮ್ಮ ತಮ್ಮು ತಾಕತ್ತು ತೋರಿಸಿದ್ದೀವಿ. ಏನು ಹೇಳಿದ್ದಾನೆ ಅನ್ನೋದನ್ನು ಕಡೆ ಕೇಳಿಸಿದ್ದೀನಿ. ಮತ್ತೊಮ್ಮೆ ಚೆಲುವರಾಜು ಈಗ ನನ್ನ ಜೊತೆ ಮಾತಾಡುವಾಗ ಏನು ಹೇಳಿದರೆ ಅದನ್ನು ಕೂಡ ಕೇಳಿಸ್ತೀನಿ. ಒಕ್ಕಲಿಗರಿಗೆ ಬೈದ ವಿಚಾರ, ಆಮೇಲೆ ಜಾತಿ ನಿಂದನೆ ವಿಚಾರ. ಐ ಆಮ್ ಸಾರಿ, ನಾನು ಅದನ್ನು ನಿಮಗೆ ಗಮನಕ್ಕೆ ತರಬೇಕಲ್ಲ, ಹಿಂಗಾಗಿದೆ ಅಂತೇಳಿ. ಒನ್ಸಗೇನು ವಿಜಯ್ ನಮ್ಮೊಂದಿಗಿದ್ದಾರೆ. ವಿಜಯ್, ನಿನ್ನೆಯಿಂದ ನಮಗೊಂದು ಡೌಟ್ ಬರ್ತಾ ಇತ್ತು. ಆ ಆಡಿಯೋ ಬಗ್ಗೆ ಕೆಲವು ಡೌಟ್ಗಳಿತ್ತು. ಯಾಕೆಂದರೆ ಅದು ಒಂದು ಜಾತಿ ಮೇಲೆ ಮಾಡುವಂಥ ಆರೋಪ, ಆಮೇಲೆ ಜಾತಿಯನ್ನು ಹೀನಾಯವಾಗಿ ನೋಡುವಂಥ ಆರೋಪ. ಮನಸ್ಥಿತಿ ಹೇಗೆ ನೋಡಿ. ಈಗಲೂ ಅಷ್ಟೇ ನಮ್ಮಲ್ಲೆಲ್ಲ ಬದಲಾದ ನಂತರ ಕೂಡ ದಲಿತರು ಏನು SC ST ನಾವು ಡ್ರಾಮಟೈಸ್ ಆಗಿ ಜೊತೆ ಅಂತ ಹೇಳ್ತೀವಿ, ಮಾನಸಿಕವಾಗಿ ಒಪ್ಪೋದಿಲ್ಲ ನಮ್ಮ ಮನಸ್ಸು. ಒಂದು ಮಾತಿದೆ ಗೊತ್ತಾ, ಈಗಲೂ ಕೂಡ ಲಿಂಗಾಯತ್ ಖಾನಾವಳಿ, ಬ್ರಾಹ್ಮಣರ ಊಟದ ಹೋಟೆಲು, ಶೆಟ್ಟಿ ರೆಸ್ಟೋರೆಂಟ್, ಲಂಚ್ ಹೋಮ್, ಶೆಟ್ಟಿ ಲಂಚ್ ಹೋಮ್, ಇದೆಲ್ಲ ಬರುತ್ತೆ. ದಲಿತರ ಹೋಟೆಲ್